ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಚನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಥರ ಪ್ಯಾಚ್ ವರ್ಕ್ನ ಕಟ್ ಮಾಡಿರೋದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ಈ ಪ್ಯಾಚ್ ವರ್ಕ್ನ ಪೈಪಿಂಗ್ ಮಾಡಿ ನೀಟಾಗಿ ಹೊಲಿಯೋದು ಅಟ್ಯಾಚ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ನೀಟ್ ಫಿನಿಶಿಂಗ್ ಆಗಿ ಈ ವಿಡಿಯೋದಲ್ಲಿ ಹೊಲಿದು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಗೊಂಬೆಗೆ ಹಾಕಿ ಫಿಟ್ಟಿಂಗ್ ಯಾವ ಥರ ಬಂದಿರೋದನ್ನ ತೋರಿಸ್ಕೊಡ್ತೀನಿ. ಅದೇ ರೀತಿ ಈ ವಿಡಿಯೋ ನೋಡ್ತಾ ಇರೋರಾಗಲಿ ನಿಮ್ಗೆ ಏನೋ ಡೌಟ್ ಬಂದರೆ ಸ್ಕಿಪ್ ಮಾಡಿದೆ ನೋಡಿ, ಡೌಟ್ ಬಂದಿದೆ ನಾನು ಇಮಿಡಿಯೇಟಾಗಿ ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸೋ ನಮಗೆ ಫೋನ್ ಮಾಡಿ, ಇಲ್ಲಾಂದರೆ ಅದೇ ನಂಬರಲ್ಲಿ ವಾಟ್ಸಪ್ ಇದೆ, ವಾಟ್ಸಪ್ಪಲ್ಲಿ ನಿಮಗೆ ವಾಯ್ಸ್ ರೆಕಾರ್ಡಿಂಗ್ ಕಳಿಸಿ, ಇಲ್ಲಾಂದರೆ ಮೆಸೇಜ್ ಆದರೂ ಹಾಕಿ. ಯಾವುದೇ ಯಾವ ಥರ ನೀವು ರಿಪ್ಲೈ ಕೊಟ್ರು ಅದಕ್ಕೆ ನಾನು ರಿಫ್ಲೆಕ್ಟು ವಿಡಿಯೋನ ರೆಡಿ ಮಾಡಿ ಹಾಕ್ತೀನಿ. ಅದೇ ರೀತಿ ಹೊಸ್ದಾಗಿ ಕಲಿತಾ ಇರೋರು ಇಲ್ಲ ಸ್ವಲ್ಪ ಕಲ್ತಿರೋರು, ಯಾಕಂದರೆ ಈ ಟೈಲರಿಂಗ್ ಕೆಲಸದಲ್ಲಿ ಆಲ್ಟ್ರೇಷನ್ ಮಾಡೋರಿಂದ ಹಿಡಿದು ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡಿ ತುಂಬ ಐಫೈಯಾಗಿ ಹೊಲಿಯೋರವರೆಗೂ ಎಷ್ಟೇ ಸ್ಟೆಪ್ ಬೈ ಸ್ಟೆಪ್ ಕಲಿತಾನೆ ಹೋಗಬೇಕು. ಇಷ್ಟು ಎಕ್ಸ್ಪೀರಿಯೆನ್ಸ್ ಇದ್ರೂ ಅಷ್ಟೇ ನಾನು ಸಮೇತ ಇವಾಗ ಕೆಲವೊಂದು ಫ್ರಾಕ್ಸು ಡಿಸೈನ್ಸು ಬಂದಾಗ ನನಗೆ ಡೌಟ್ ಬಂದು ನಮ್ಮ ಸೀನಿಯರ್ ಮಾಸ್ಟರ್ನ ಕೇಳಿಕೊಂಡು ಕಟ್ ಮಾಡ್ತೀನಿ. ಆ ಥರ ಈ ಡಿಪಾರ್ಟ್ಮೆಂಟ್ ಅನ್ನೋದು ಎಷ್ಟೇ ಕಲ್ತ್ರೂ ಸಾಕಾಗೋದೇ ಇಲ್ಲ. ಸಮುದ್ರ ಥರ ಈಸ್ತಾ ಇದ್ರೆ ಇನ್ನೂ ಈಸ್ತಾನೆ ಇರಬೇಕು, ಕಲಿತಾ ಇದ್ರೆ ಇನ್ನೂ ಕಲಿತಾನೆ ಇರಬೇಕು. ಡಿಫ್ರೆಂಟಾಗಿ ಬರುತ್ತೆ. ಅವ ಡಿಸೈನ್ಗಳು ನೋಡ್ತಾ ಇದ್ದ ತಕ್ಷಣ ನಮ್ಗೆ ಯಾವ ಥರ ಮಾಡಬೇಕು ಅನ್ನೋದೇ ಐಡಿಯಾಸ್ ಬರಲ್ಲ. ಆ ಥರ ಇದ್ದಾಗ ಏನು ಮಾಡುತ್ತೀವಿ, ನಾವು ಸೀನಿಯರ್ಗೆ ಕಾಲ್ ಮಾಡ್ತೀವಿ, ಸರ್ ಈ ಥರ ಏನು ಮಾಸ್ಟರ್ ಮಾಡೋದು ಅಂತ. ಅವರು ನಮ್ಗೆ ಐಡಿಯಾ ಕೊಡ್ತಾರೆ, ಅದ್ರ ಪ್ರಕಾರ ನಾವು ಮೂವ್ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಇಷ್ಟು ಕೇಳ್ತಾರೆ ನಿಮ್ಗೆ. ಏನಕ್ಕಂದರೆ ಪ್ರತಿಯೊಂದೂ ಅಷ್ಟೇ, ನಾವು ಸ್ವಲ್ಪ ಕಲ್ತಿರೋರಿಗೆ ಇನ್ನೂ ಕಲಿಬೇಕು ಅಂತ ಆಸೆ ಇರುತ್ತೆ. ಕಲ್ತಿರೋರಿಗೆ ಇನ್ನೂ ಸ್ವಲ್ಪ ಐಫೈ ಕಲಿಬೇಕು ಅಂತ. ನಾರ್ಮಲಾಗಿ ಹೊಲಿಯೋರಿಗೆ ತುಂಬ ಫಿನಿಶಿಂಗಾಗಿ ಬರಬೇಕು ಅನಿಸುತ್ತೆ. ಫಿನಿಶಿಂಗಾಗಿ ಬರೋರಿಗೆ ಸ್ವಲ್ಪ ಶೋಲ್ಡರ್ ಡ್ರೂಪಿಂಗ್ ಬರೋದು, ಹಾರ್ಮೋಲ್ ರಿಂಕಲ್ ಬರೋದು, ಈ ಥರ ಸುಮಾರು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದಕ್ಕೆ ನೀವು ವಿಡಿಯೋ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡದೇ ಇರೋರು ತುಂಬ ಜನ ಇದ್ದಾರೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕುವಂಥ ವಿಡಿಯೋಗಳು ಸುಮಾರು ಹೆಲ್ಪ್ಫುಲ್ ಆಗುವಂಥ ವಿಡಿಯೋಗಳು, ನಾನು ಇಷ್ಟು ಹೆಲ್ಪಾಗಿ ನಿಮಗೆ ಟೀಚಿಂಗ್ ಕೊಡ್ತಾ ಇದ್ದೀನಿ. ಹೇಳ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ಕಲಿಯಕ್ಕೆ ನೀವು ರೆಡಿ ಇರಬೇಕಷ್ಟೇ. ಅದಕ್ಕೋಸ್ಕರ ಇರ್ತಾ ಇದ್ದೀನಿ. ನಮ್ಗೆ ಎಷ್ಟೇ ಕಲ್ತ್ರೂ ಸಾಕಾಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ನಿಮ್ಗೆ ಏನು ಡೌಟ್ ಬರುತ್ತೆ, ಇವಾಗ ನಾರ್ಮಲಾಗಿ ಹೊಲಿತಾ ಇರ್ತೀರ, ಸ್ವಲ್ಪ ಆರ್ಮೋಲ್ ಥರ ರಿಂಕಲ್ಸ್ ಬರುತ್ತೆ, ಇಲ್ಲ ಈ ಆರ್ಮೋಲಲ್ಲಿ ಏನೋ ಬಟ್ಟೆ ಜಾಸ್ತಿ ಇದ್ದಂಗೆ ಅನಿಸೋದು, ಇಲ್ಲಾಂದರೆ ಇಲ್ಲಿ ನೋಡಿ ಈ ಥರ ಗೆರೆಗಳು ಜಾಸ್ತಿ ಬರೋದು, ಕೆಲವೊಬ್ರು ಕಸ್ಟಮರ್ ನಮ್ಗೆ ಹೇಳಲ್ಲ. ಅದನ್ನು ನೀವು ಫಾಲೋ ಮಾಡಿ. ಆ ಥರ ಇರಬೇಕಾದ್ರೆ ಮತ್ತು ಶೋಲ್ಡರ್ ಡ್ರೂಪಿಂಗು ಮತ್ತು ಫಿನಿಶಿಂಗು, ಇಲ್ಲೊಂದು ಸ್ವಲ್ಪ ರಿಂಕಲ್ಸು, ಈ ಕಪ್ ಸೆಟಪ್ ಮಾಡೋದಾಗಲಿ, ಮತ್ತು ಸುಮಾರು ಕಟೋರಿ, ನಾರ್ಮಲು, ಟ್ರಾನ್ಸ್ಪರೆಂಟು, ತುಂಬ ಡಿಸೈನ್ಸ್ ಇರ್ತದೆ. ನಿಮ್ಗೆ ಏನೇ ಡೌಟ್ ಬಂದ್ರೂ ನನಗೆ ಒಂದು ಕಾಮೆಂಟ್ ಹಾಕಿ, ಇಲ್ಲ ವಾಟ್ಸಪ್ಪಲ್ಲಿ ಇದು ಮಾಡಿ, ಖಂಡಿತವಾಗ್ಲೂ ಅದೊಂದು ವಿಡಿಯೋ ನಿಮಗೆ ಇದು ಮಾಡ್ತೀನಿ. ಇಲ್ಲ ನಿಮ್ಗೆ ಕಟ್ ಮಾಡಬೇಕಾದ್ರೆ ನಮ್ಮ ಮಾರ್ಕಿಂಗ್ ಗೊತ್ತಾಗ್ತಲ್ಲ ಸರ್ ಸರಿಯಾಗಿ, ಇದನ್ನು ಏನು ಮಾಡೋದು ಅಂದರೆ ಆವಾಗ ನಮ್ಗೆ ಅದರಿಂದ ಒಂದು ಫೋಟೋ ಕಳಿಸಿ, ನೀವು ಮಾರ್ಕಿಂಗ್ ಮಾಡಿದ್ರು ಏನು ಫಾಲ್ಟ್ ಇದೆ ಅಂತ ನಾನು ಮಾರ್ಕ್ ಮಾಡಿ ಕಳಿಸ್ತೀನಿ. ಅದನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳೋದು, ಈ ಥರ ತುಂಬ ಹೆಲ್ಪಾಗಿ ಹೇಳ್ಕೊಡೋಕ್ಕೆ ಯಾವ ಟೈಪಲ್ಲಿ ಬೇಕಂತ ನಾನು ಹೇಳ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಕಲಿಯೋಕ್ಕೆ ನೀವು ರೆಡಿ ಇರಬೇಕಷ್ಟೇ, ಓಕೆನಾ? ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಬಂದಿರೋ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ ನೀಟಾಗಿ. ಯಾಕಂದರೆ ಪ್ರತಿಯೊಂದು ಪಾಯಿಂಟಿಗೂ ನಾನು ಮಾರ್ಕ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಓಕೆನಾ? ಅದೇ ರೀತಿ ನಿಮಗೆ ನಾನು ಯಾವ ಥರ ಹೆಲ್ಪ್ ಬೇಕಂದ್ರೂ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಕಲಿಕೆ ನೀವು ರೆಡಿ ಇರಬೇಕಷ್ಟೇ, ಓಕೆನಾ? ಇದು ಎಲ್ಲರೂ ಕಲಿಬೇಕು. ಸ್ವಲ್ಪ ಕಲ್ತಿರೋ ಇನ್ನು ಜಾಸ್ತಿ ಕಲಿಬೇಕು, ಜಾಸ್ತಿ ಕಲ್ತಿರೋ ಫಿನಿಶಿಂಗಾಗಿ ಕಲಿಬೇಕು ಅನ್ನೋದೇ ನನ್ನ ಈ ಮುಖ್ಯ ಉದ್ದೇಶ ಇಟ್ಕೊಂಡು ನಾನು ಈ ಥರ ಆನ್ಲೈನ್ನ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಈ ಪ್ರೊಸೆಸಿಂಗಲ್ಲಿ ನಿಮ್ಗೆ ಏನೇ ಡೌಟ್ ಬಂದರೂ ಇಮಿಡಿಯೇಟಾಗಿ ನಾನು ಕಾಲ್ ಮಾಡ್ಬೋದು, ಇಲ್ಲ ಕಮೆಂಟ್ ಮಾಡ್ಬೋದು, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜು ಹಾಕ್ಬೋದು. ನಿಮ್ಗೆ ಯಾವ ಥರ ಬೇಕಂದ್ರೆ ಆಫ್ಲೈನು ಆನ್ಲೈನು ಎಲ್ಲ ಥರದನ್ನು ನಾನು ಹೆಲ್ಪಾಗಿ ಹೇಳ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಕಲಿಯೋಕ್ಕೆ ಖಂಡಿತವಾಗ್ಲೂ ನೀವು ರೆಡಿ ಇದ್ದೀನಿ. ಇನ್ನೂ ನಿಮಗೆ ಡೌಟೇ ಕ್ಲಿಯರ್ ಆಗಿಲ್ವಾ, ಇನ್ನೂ ಸರ್ ನನಗೆ ತುಂಬ ಇದೊಂದು ಪ್ರಾಬ್ಲಮ್ಮ, ಏನು ಮಾಡಿದ್ರು ಫೋನಲ್ಲಿ ಅರ್ಥನೇ ಆಗ್ತಾಯಿಲ್ಲ ಅಂತೀರಾ? ನಿಯರ್ ಬೈ ಇದ್ದರೆ ನಮ್ಮ ಶಾಪ್ ಅಡ್ರೆಸ್ ಕೊಡ್ತೀನಿ, ಇಲ್ಲ ಕಾಲ್ ಮಾಡಿ ಲೊಕೇಶನ್ ಕೊಡ್ತೀನಿ. ವೀಕ್ ಡೇಸಲ್ಲಂತೂ ನಾನು ಸ್ವಲ್ಪ ಬಿಜಿ ಇರ್ತೀನಿ, ನಮ್ಮದು ತುಂಬ ಕೆಲಸ ಇರುತ್ತೆ, 4 ಜನ ಟೈಲರ್ ಇರುತ್ತೆ, ನಮಗೆ ವರ್ಕ್ ಮಾಡೋಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸಂಡೇ ಇಲ್ಲ ಸಾಟರ್ಡೆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು 1 ಅವರ್ 2 ಅವರ್ ಸ್ಪೆಂಡ್ ಮಾಡಿ, ಅದನ್ನು ನಾನು ನೀಟಾಗಿ ವಿತ್ ಲೈವಲ್ಲೇ ನಮ್ಮ ಶಾಪಲ್ಲೇ ನಿಮಗೆ ನೀಟಾಗಿ ಕ್ಲಿಯರ್ ಮಾಡಿ ಕಳಿಸ್ಕೊಂಡೆ. ಸೊ ನೋಡಿ, ಇದಕ್ಕಿಂತ ಯಾವ ಥರ ನಾನು ಹೆಲ್ಪ್ ಮಾಡಬೇಕಿಲ್ಲ, ಪ್ರತಿಯೊಂದು ಹೆಲ್ಪ್ ಮಾಡ್ತೀನಿ. ಎಲ್ಲರೂ ಕಲಿಬೇಕು ಅನ್ನೋದೇ ನನ್ನ ಈ ಮುಖ್ಯ ಉದ್ದೇಶ, ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ವಿಡಿಯೋದಲ್ಲಿ ಈ ಥರ ಪ್ಯಾಚ್ನ ಕಟ್ ಮಾಡ್ಕೊಂಡಿದ್ವಿ. ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ.
ಒಳಗಡೆ ಇದು ಪಲ್ಟಾಯಿಸ್ಕೊತೀವಿ, ಈ ಕಡೆ ಬಂದ್ಬಿಟ್ಟು ಹಂಗೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ. ಈ ಥರ ಒಂದು ಸ್ಟಿಚ್ ಹಾಕೊಂಡ್ಮೇಲೆ ಈ ಕಡೆ ಆ ಕಡೆ ಪೈಪಿಂಗ್ ಬರಬೇಕು. ಅದಕ್ಕೋಸ್ಕರ ಪೈಪಿಂಗ್ ಬರಲಿಲ್ಲ ಅಂದರೆ ಸ್ಟಿಚ್ ಕಾಣಿಸ್ತಾ ಇಲ್ಲ. ಇದಕ್ಕೊಂದು ಸ್ಟಿಚ್ ಹಾಕೋಣ. ಇವಾಗ ಅದ್ರ ಮೇಲೇ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಪೈಪಿಂಗ್ ಹೊಲ್ಕೊತೀನಿ. ಅದಾದಮೇಲೆ ಪ್ಯಾಚ್ನ ರೆಡಿ ಮಾಡ್ಕೊತೀನಿ. ಆದಮೇಲೆ ನೋಡಿ, ಇಲ್ಲಿ ಪೈಪಿಂಗ್ ಹೊಲ್ಕೊಂಡಿದ್ದೀನಿ. ಇದನ್ನು ಹಿಂಗೆ ಮಾಡಿ ಮತ್ತು ಇದನ್ನು ಪೈಪಿಂಗ್ ಇಲ್ಲಿ ಹೊಲ್ಕೊಳ್ಳೋಣ. ಇದು ಪಕ್ಕಾ ಮಾಡಬೇಕು ಅಂತ. ಮತ್ತು ಇದು ಸೇಮ್ ಹಂಗೇನೆ. ಮತ್ತು ಈ ಪೇಸ್ನ ಹಿಂಗೆ ಫೋಲ್ಡ್ ತಿರ್ಸ್ಕೊಂಡೆ. ಆಮೇಲೆ ಇದನ್ನು ಸೇಮ್ ತಿರ್ಸ್ಕೊಂಡೆ ಹಿಂಗೆ. ಮತ್ತು ಇದ್ರ ಮೇಲೆ ಒಂದು ಕಿನ್ನರ್ ಸ್ಟಿಚ್ ಹಾಕೋಣ. ಕಿನ್ನರ್ ಸ್ಟಿಚ್ ಏನಕ್ಕೆ ಅಂದರೆ ಹಾಕೋದು, ಅದು ನೆಕ್ಸ್ಟು ಎದೊಳ್ದಿರ ಇರಲಿ ಅಂತ ಹಾಕೋದು. ಒಂದೆರಡು ವಾಶ್ ಆದಮೇಲೆ ಅದು ಮೇಲ್ಗಡೆ ಇರೋ ಪೀಸು ಸಪ್ರೇಟಾಗಿ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಅದು ಸ್ಟಿಚ್ ಹಾಕಿದ್ದೀವಿ ಅಂದರೆ ಎಷ್ಟು ವರ್ಷ ಹೋದ್ರೂ ಬಟ್ಟೆ ಹರಿಯೋವರೆಗೂ ಅದು ಸಪ್ರೇಟ್ ಆಗೋಲ್ಲ, ಅದ್ರ ಜೊತೆಲೇ ಹಂಗೆ ಇರುತ್ತೆ. ಅದಕ್ಕೋಸ್ಕರ ಐರನ್ ಮಾಡಿ ಹಂಗೆ ಬಿಟ್ಬಿಟ್ರೆ ಇವಾಗ ಸದ್ಯಕ್ಕೆ ಹಂಗೆ ಇರುತ್ತೆ. ಅದಾದಮೇಲೆ ಮಾಮೂಲಿ ಹಂಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಿಂಗೆ ಸ್ಟಿಚ್ ಮಾಡ್ಕೊಂಡ್ರೆ ಅಷ್ಟಾಯಿತು. ಅದಾದಮೇಲೆ ನೋಡಿ ಹಿಂಗೆ ಇಟ್ಬಿಟ್ಟು ಇಲ್ಲೊಂದು ಸೆಲ್ಫ್ ಪ್ಯಾಚ್ ಹಾಕಬೇಕು.
2 ಸಲ ಖಾಲಿ ಆಗೋಯ್ತು. ಪ್ಯಾಚ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಆಗೋಯ್ತದೆ. ಇದಾದಮೇಲೆ ಇದನ್ನು ಇಟ್ಕೊತೀನಿ. ಸಾಕು ಥರ ಅಷ್ಟು ಪ್ಯಾಚ್ ರೆಡಿ ಆಯಿತು. ಇವಾಗ ಇದನ್ನು ಒಂದೇ ಸಮ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 3 ಪ್ಯಾಚ್ ಇದೆ. ಆದರೆ ಇಲ್ಲಿಗೆ ಚಿಕ್ಕದಾಗಿ ಕೊಟ್ಟರೆ ಏನಾಗುತ್ತೆ, ಮತ್ತು ಇದಕ್ಕೊಂದು ಓರ್ಲಾಕ್ ಕೊಡಬೇಕು, ಇದಕ್ಕೊಂದು ಓರ್ಲಾಕ್ ಕೊಡಿ. ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಓರ್ಲಾಕ್ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಲಾಂಗ್ ಪ್ಯಾಚ್ ಕೊಟ್ಬಿಟ್ಟು ಒಂದೇ ಸಮ ಓರ್ಲಾಕ್ ಕೊಟ್ಬಿಟ್ರೆ ಒಂದೇ ಪ್ಯಾಚ್ ಆಗಿಬಿಡುತ್ತೆ. ಇದಕ್ಕೆ ಓರ್ಲಾಕ್ ಕೊಡ್ಕೊಂಬರ್ತೀನಿ ರೀ. ಇದಿಷ್ಟ ಆಯಿತು. ಇದಾದಮೇಲೆ ನೋಡಿ, ಎಲ್ಲ ಇದರಲ್ಲೂ ಮಾಡ್ದಂಗೆ, ಎಲ್ಲ ವಿಡಿಯೋದಲ್ಲಿ ಮಾಡ್ದಂಗೆ ಪೈಪಿಂಗ್ ರೆಡಿ ಮಾಡಿದ್ದೀನಿ. ಕ್ಯಾನ್ವಾಸ್ ಹಾಕಿ ಪೈಪಿಂಗ್ ರೆಡಿ ಮಾಡಿದ್ದೀನಿ. ನೋಡಿ, ಒಂದು ಡಬಲ್ ಸ್ವಿಚ್ ಹಾಕಿದ್ದೀನಿ, ಹುಕ್ಸ್ ಪಟ್ಟಿ ಕಟ್ಟಿದ್ದೀನಿ. ನೋಡಿ, ಉಲ್ಟಾ ಮಾಡೋದು ಸೀದಾ ಮಾಡೋದು ಒಂದೇ ಫಿನಿಶಿಂಗ್ ಇರುತ್ತೆ. ಅದರಲ್ಲೂ ನೋಡಿ, ನಾವು ನೆಕ್ ಹೊಲ್ದ ಮೇಲೆ ಈ ಥರ ಹುಕ್ಸ್ ಪಟ್ಟಿ ಕಟ್ಟಿರೋದನ್ನ ಇಲ್ಲಿ ದಪ್ಪನೂ ಆಗೋಲ್ಲ, ಮತ್ತು ಅಂಟ ಹಾಕೋಕ್ಕೂ ತುಂಬ ಈಸಿಯಾಗಿರುತ್ತೆ. ಮತ್ತು ನೆಕ್ ಹೊಲ್ದ ಮೇಲೆ ಕ್ಯಾನ್ವಾಸ್ ಇಲ್ಲಿ ಬಂದು ಹಿಂಗೆ ಫೋಲ್ಡ್ ಆಗುತ್ತೆ, ಅದು ದಪ್ಪ ಆಗಿಬಿಡುತ್ತೆ. ಮತ್ತು ಈ ಹುಕ್ಸು ಈ ಕ್ಯಾನ್ವಾಸ್ ಮೇಲೆ ಹಾಕೋದ್ರಿಂದ ಅದು ಎಮ್ಮಿಂಗ್ ಮಾಡಿದಾಗ ಮತ್ತು ನಿಧಾನಕ್ಕೆ ಬಿಚ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಅದೇ ಇವಾಗ ನೋಡಿ, ಹರಿದ್ರೂ ಹೋಗಲ್ಲ, ಈ ಥರ ಲಾಕ್ ಮಾಡಿರ್ತಾರೆ. ಅದಕ್ಕೋಸ್ಕರ ನೆಕ್ ಹೊಲ್ದಾಗ ಹೊಲಿಯೋದು ತುಂಬ ಈಸಿ. ಅದಕ್ಕೆ ಇದೇ ಥರ ಹೊಲಿದ್ರೇ ಫಿನಿಶಿಂಗು ಬರುತ್ತೆ ನಿಮಗೆ. ಮತ್ತು ಹುಕ್ಸ್ ಪಟ್ಟಿ ನೋಡಿ, ನೆಕ್ ಹೊಲ್ದುಬಿಟ್ಟು ಎಲ್ಲ ಹೊಲಿಬೇಕು. ಆವಾಗ ನಿಮಗೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಇರುತ್ತೆ. ಹುಕ್ಸ್ ಹಾಕೋಕ್ಕೂ ಈಸಿಯಾಗಿರುತ್ತೆ. ಇಲ್ಲಾದರೆ ಫಸ್ಟ್ ಇದು ಹೊಲ್ದಾದ್ಮೇಲೆ ಇದು ಈ ಕಡೆ ಬಂದರೆ ಇದಕ್ಕೆ ಎಮ್ಮಿಂಗ್ ಮಾಡಬೇಕು, ಈ ಕಡೆ ಎಮ್ಮಿಂಗ್ ಮಾಡಬೇಕು, ಮತ್ತು ಹುಕ್ಸ್ ಹಾಕೋಬೇಕು, ಎಷ್ಟು ದಪ್ಪ ಆಗ್ಬಿಡ್ತದೆ ಅಲ್ಲಿ. ಅದು ಇವಾಗ ನೋಡಿ ಎಷ್ಟು ಫಿನಿಶಿಂಗ್ ಆಗಿದೆ. ಮತ್ತು ಶೋಲ್ಡ್ರು ಅಷ್ಟೇ ನೋಡಿ, ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಓರ್ಲಾಕ್ ಕೊಡ್ತಿದ್ದೀನಿ. ಆಮೇಲೆ ಒಟ್ಟಿಗೆ ಪೈಪಿಂಗು ಹೊಡೆದಿದ್ದೀನಿ. ಈ ಕಡೆ ಫ್ರಂಟಿಂದ ಬಿಡ್ದು ಆ ಕಡೆ ಫ್ರಂಟ್ವರೆಗೂ ಒಟ್ಟಿಗೆ ಮಾಡಿದ್ದೀನಿ. ಆಮೇಲೆ ಡಾಟ್ಸು ಅಷ್ಟೇ ನೋಡಿ, ಒಂದು ಚಿಕ್ಕ ದಾರನೂ ಎಲ್ಲೂ ಕಾಣಿಸಲ್ಲ, ಅಷ್ಟು ನೀಟಾಗಿ ಡಾಟ್ಗೆ ಹೊಡ್ಕೊಂಡಿದ್ದೀನಿ. ನೋಡಿ, ಎಲ್ಲೇ ಆಗಲಿ ಒಂದು ಚೂರು ರಿಂಕಲ್ಲು, ಒಂದು ಚೂರು ಪಿನ್ ಪಾಯಿಂಟು ದಾರನೂ ಕಾಣಿಸ್ಬಾರ್ದು, ಅಷ್ಟು ನೀಟಾಗಿ ಇರಬೇಕು. ಈ ಕಡೆ ನೋಡಿದ್ರು ಓಕೆನಾ. ಆ ಥರ ಹೊಲ್ಕೊಂಡಾದ್ಮೇಲೆ ಇವಾಗ ಇದನ್ನು ಇಲ್ಲಿ ಪ್ಯಾಚ್ ಅಟ್ಯಾಚ್ ಮಾಡೋಣ. ಅಟ್ಯಾಚ್ ಮಾಡಿದ್ಮೇಲೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೆಂಟ್ರಿಗೆ ನೋಡ್ಕೊಳ್ಳಿ.
ಥರ ಇಟ್ಟು ಚೆಕ್ ಮಾಡಿಕೊಂಡು ಅದಾದಮೇಲೆ ಅಲ್ಲಿ ಒಂದು ಕಡೆ ರಫ್ ಹೊಡ್ಕೊಳ್ಳಿ, ನೀಟಾಗಿ ಅದ್ರ ಮೇಲೆ ಪ್ಯಾಚ್ನ ಅಟ್ಯಾಚ್ ಮಾಡಿ. ನೋಡಿ ಈ ಥರ ಬಂದಿದೆ. ಅದಾದಮೇಲೆ ಇದಕ್ಕೆ 2 ಡಾಟ್ ಹೊಡೆದು ಇಲ್ಲಿ ಪೈಪಿಂಗ್ ಮಾಡಿ ಫಿನಿಶ್ ಮಾಡಿಬಿಟ್ರೆ ನೋಡಿ ಯಾವ ಥರ ನೀಟಾಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದೇ ಡಾಟ್ ಲೈಟಾಗಿ ಹೊಡಿಬೇಕು, ಮೇಲ್ಗಡೆ ಬರೋಷ್ಟಲ್ಲಿ ನೀಟಾಗಿ ತೆಲ್ಸ್ಕೊ ಹೊಡಿಬೇಕು. ಅವಾಗ ಏನಾಗ್ತಂದರೆ ಹಾಕ್ಕೊಳಕ್ಕೆ ಅಲ್ಲಿ ಒಂದು ಪಿನ್ ಪಾಯಿಂಟ್ ಅಷ್ಟು ಲೂಸ್ ಬರಬಾರ್ದು. ಲೂಸ್ ಬರೋಕ್ಕೆ ಬಟ್ಟೆ ಇದ್ರೆ ತಾನೆ ಲೂಸ್ ಬರೋಕ್ಕೆ ನಾವು ಆ ಥರ ಫಿನಿಶ್ ಮಾಡಬೇಕು. ನೋಡಿ ಡಾಟ್ ಹೊಡೆದಿವಿ ಅಂತ ಗೊತ್ತೇ ಆಗ್ಬೋದು, ಹಂಗೆ ಹೊಡಿಬೇಕು ಲೈಟಾಗಿ. ಮಾಮೂಲಿ ಅರ್ಧ ಇಂಚು 3/4 ಇಂಚು ಆ ಥರ ಹೊಡೆದು ಇದು ಮಾಡಬಾರ್ದು. ಇವಾಗ ಇದಕ್ಕೆ ಎಮ್ಮಿಂಗ್ ಪೀಸ್ ಕಟ್ಟೋಣ. ಇದಕ್ಕೆ ಹಿಂದ್ಗಡೆ ಪೈಪಿಂಗ್. ಏನಕ್ಕೆ ಪೈಪಿಂಗ್ ಅಂತಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಮತ್ತು ಅದೀಗ ಎಮ್ಮಿಂಗ್ ಪೀಸ್ ಕಟ್ಟಬೇಕು. ಒಂದು ಸ್ಟ್ರೈಟ್ ಪೀಸು ಕಟ್ ಮಾಡ್ಕೊಳ್ಳೋ. ಇದಕ್ಕೆ ಎಮ್ಮಿಂಗ್ ಪೀಸ್ ಕಟ್ಟೋಣ. ಮತ್ತೆ ಇದು ಈ ಕಡೆ ತಿರ್ಸಿ ಇನ್ನೊಂದು ಸ್ಟಿಚ್ ಹಾಕಿ. ಮತ್ತೆ ಇದು ಈ ಕಡೆ ತಿರ್ಸಿ ಇನ್ನೊಂದು ನೀಟಾಗಿ ಫೋಲ್ಡಿಂಗ್ಗೆ ಒಂದು ಸ್ಟಿಚ್ ಹಾಕಿ. ಇದು ಈ ಕಡೆ ಸ್ಟಿಚ್ ಇನ್ನೊಂದು
ಇನ್ನದೇ ಹಾಕಿ ನೋಡಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ. ಇದು ಬಾರ್ಡರ್ ಪ್ಯಾಚ್ ವರ್ಕು ನೋಡಿ ಎಷ್ಟು ನೀಟಾಗಿ ಬಂದಿದೆ. ರಿಂಕಲ್ಸ್ ಇದ್ದರೆ ಇನ್ನು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಸೈಡ್ ಬಿಟ್ಟಿದ್ದೀವಿ ಅಂದರೆ ಫುಲ್ ಬ್ಲೌಸ್ ಫಿನಿಶಿಂಗು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೆ ಹೆಲ್ಪ್ಫುಲ್ ಆಗಲಿ. ಅದೇ ರೀತಿ ನಿಮ್ಗೆ ಏನು ಬೇಕು ಅನ್ನೋದನ್ನು ನಮ್ಗೆ ಕಾಮೆಂಟ್ ಮಾಡಿ. ಅದೇ ವಿಡಿಯೋ